ನಾವಿವತ್ತು ಲೋಡ್ ಮಾಡ್ತಾರೆ ಮೆಟೀರಿಯಲ್ ಬಂದರೂ ನೋಡ್ಬೋದು. ಅಡಿಕೆ ಸಸಿನ ಲೋಡ್ ಮಾಡೋಕ್ಕೆ ಬಂದಿರೋದು. ಇದ್ರ ಕಾಸ್ಟು ಏನು ಎಲ್ಲ ಗೊತ್ತಿಲ್ಲ ನಮಗೆ. ನಮ್ಮ ಗಾಡಿ ಸದ್ಯಕ್ಕೆ ಹೊರಗೆ ತಗೊಂಬರ್ತಾ ಇದ್ವಿ. ಇಲ್ಲೊಂದು ಟ್ರೆಂಚ್ ಹೊಡೆದಿದ್ರು, ಹಂಗೆ ಮಣ್ಣೆಲ್ಲ ತೆಗೆಸ್ಬಿಟ್ಟು ಆ ಟ್ರೆಂಚ್ ಒಳಗೇ ಗಾಡಿ ಎತ್ಕೊಂಡ್ಬರ್ತಾಯಿದ್ವಿ. ಅಲ್ಲಿ ಗುಂಡಿ ಐತೆ, ಬಟ್ ಹಂಗೆ ಮೂವ್ ಮಾಡ್ಕೊಂಡು ಬರ್ತಾಯಿದ್ವಿ, ಏನೂ ಮಾಡೋಕ್ಕಾಗಲ್ಲ. ಹೊಳಲ್ಕೆರೆಯಿಂದ ಬಂದರೆ ಇದೇ ನಮ್ಮ ದುರ್ಗ ಎಂಟ್ರೆನ್ಸು. ಆ್ಯಕ್ಚುಲಿ ಸ್ಟ್ರೈಟ್ ಹೋಗಲ್ಲ, ಸ್ಟ್ರೈಟ್ ಹೋದ್ರೆ ಸಿಟಿ ಏನಾಗಲ್ಲ. ಅವ್ರಿಗೆ ಸ್ವಲ್ಪ ಡೌನ್ ಆಗಲಿ ಅಂತ ಹಿಂದೆ ಬಿಟ್ಟಿದ್ದಷ್ಟೇ. ಅವ್ರಿಗೆ ತೊಗೊಳಕ್ಕೆ ಈಸಿ ಆಗುತ್ತೆ ನೋಡಿ, ತೊಗೊಳಕ್ಕೆ ಈಸಿ ಆಗುತ್ತೆ. ಬಂಪರ್ ಕೂಡ ನೆಲಕ್ಕೆ ಟಚ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಕ್ಸ್. ನಾನು ನಿಮ್ಮ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಲಾಸ್ಟ್ ವ್ಲಾಗಲ್ಲಿ ನೋಡಿದಂಗೆ ನೀವು ಟೈರ್ ಪೌಡ್ರು, ವೀಲ್ ಎಲೆಮೆಂಟು, ಚೆಕ್ಮೆಂಟ್ ಎಲ್ಲ ಟೈಟ್ ಮಾಡಿಸ್ಕೊಂಬಂದು ಗಾಡಿ ಫ್ರೆಶ್ ಆಗಿ ರೆಡಿ ಮಾಡಿಸ್ಕೊಂಡು ನಿಲ್ಸ್ಕೊಂಡಿದ್ವಿ ಲೋಡ್ಗೆ ಹೋಗೋಣ ಅಂತ. ನಿನ್ನೆ ನೈಟಿಂದನೂ ಲೋಡು ಅಂಟಿಂಗಲ್ಲಿತ್ತು, ಬಟ್ ಇವತ್ತು ಬೆಳಗ್ಗೆ ಒಂದು ಲೋಡ್ ಸೆಟ್ ಆಯಿತು. ಎಲ್ಲಪ್ಪ ಅಂದರೆ ಇಲ್ಲೇ 60 ಕಿಲೋಮೀಟ್ರ್ ಟ್ರಿಪ್ಪು, ಲೋಕಲ್ಲು. ಚಳ್ಳಕೆರೆಗೆ ಹೋಗ್ಬೇಕು ದುರ್ಗದಿಂದ, ಬಟ್ ದುರ್ಗದಿಂದ ಒಂದು 20 ಕಿಲೋಮೀಟ್ರ್ ಲೋಡ್ ಮಾಡ್ಕೊಂಡು ಬರಬೇಕು. ಹೋಗಿ ಲೋಡ್ ಮಾಡ್ಕೊಂಡು ಚಳ್ಳಕೆರೆ ಪಕ್ಕದಾಗ ಒಂದು ಊರು ಹಳ್ಳಿ, ಅಲ್ಲಿಗೋಗಿ ಖಾಲಿ ಮಾಡ್ಬೇಕು. ಏನಪ್ಪ ಲೋಡ್ ಅಂದರೆ ಅಡಿಕೆ ಗಿಡ, ಲೋಕಲ್ ಬರ ಎಷ್ಟು ಒಂದು 60-70 ಕಿಲೋಮೀಟ್ರ್ ಆಗುತ್ತೆ. 6,000 ಬಾಡಿಗೆ ಕೊಡ್ತಾರೆ. ಇಲ್ಲಿ ತುಂಬ್ಕೊಂಡೋಗಿ ಅಲ್ಲಿ ಖಾಲಿ ಮಾಡೋದು. ಕಮಿಷನ್ ಲೋಡಿಂಗ್ ಅನ್ಲೋಡಿಂಗ್ ಏನಿರೋಲ್ಲ. ಇವಾಗ ಬನ್ನಿ ಇಲ್ಲಿಂದ ಫಸ್ಟ್ ಹೋಗೋಣ. ಇವರು ನಮ್ಮ ಅಣ್ಣ ಬಸವರಾಜ್ ಅಣ್ಣ ಅಂತ, ಇವರು ಈವೆಂಟ್ ಆರ್ಗನೈಸರು. ಸದ್ಯಕ್ಕೆ ಇವಾಗ ಆಷಾಢ ಆಗಿರೋದ್ರಿಂದ ಯಾವುದೇ ಮದುವೆ ಕಾರ್ಯಗಳಿಲ್ಲ ಅಂತ ನಮ್ಮ ಜೊತೆಗೆ ಸುಮ್ಮನೆ ಒಂದು ಟ್ರಿಪ್ ಬಂದವ್ರೆ. ಸುಮ್ಮನೆ ಜೊತೆಗೆ ಹಿಂಗೆ ಅಡ್ಡಾಡ್ಕೊಂಡು ಬರೋಣ ಅಂತ. ಇವಾಗ ಇವರು ದುರ್ಗದಲ್ಲೇ ಇರೋದು, ಬಟ್ ಎಲ್ಲ ಕಡೆ ಈವೆಂಟ್ ಆರ್ಗನೈಸೇಷನ್ ಮಾಡ್ತಾರೆ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಫಸ್ಟು ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ. ಪಾರ್ಟಿ ಅಂತೂ ಒಂದು 10 ಸರಿ ಫೋನ್ ಮಾಡೇನಿ. ಇಷ್ಟೊತ್ತು ಏನಣ್ಣ ಬಡ್ಕಂತೇನೆ ಬರೀ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಲೇಟ್ ಆಗೋಯ್ತು. ಇವಾಗ ದುರ್ಗ ಬಿಟ್ಬಿಟ್ಟು ಹೊಳಲ್ಕೆರೆ ರೋಡಲ್ಲಿ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಹೋಗ್ಬೇಕು. ಅದು ಯಾವ ಊರಿರೋದು? ಸೊಂಡೆಕೊಳ ಅಂತ ಊರ ಹೆಸರು. ಲೋಡಿಗೆ ಬಂದಿದ್ದೀವಿ. ಇಲ್ಲೊಂದು ವೈರ್ ನೋಡಿ ಮೇಲೆ ತಗಲ್ತಾ ಇದೆ, ಹಂಗಾಗಿ ಗೂಟ ತಗೊಂಡು ಎತ್ತಾ ಇದ್ದಾರೆ ಮೇಲಕ್ಕೆ. ರೈತರು ಮಾಲಕ್ಕೆ ಬಂದಾಗ ಈ ಥರ ಸಮಸ್ಯೆಗಳು ಇದ್ದಾವೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಒಳ್ಳೆ ಎತ್ತಿಟ್ಕೊಂಡಂಗೆ ನಾವಿವತ್ತು ಲೋಡ್ ಮಾಡ್ತಾರೆ ಮೆಟೀರಿಯಲ್ ಬಂದರೂ ನೋಡ್ಬೋದು. ಅಡಿಕೆ ಸಸಿನ ಲೋಡ್ ಮಾಡೋಕ್ಕೆ ಬಂದಿರೋದು. ಇದ್ರ ಕಾಸ್ಟು ಏನು ಎಲ್ಲ ಗೊತ್ತಿಲ್ಲ ನಮಗೆ. ಏನು 30-35 ರೂಪಾಯಿ ಇರ್ಬೋದು ಇದು ರೇಟ್. 1 ವರ್ಷದ ಗಿಡ ಇದು ನೋಡಿ. ಲೋಡ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಸಖತ್ತಾಗಿದೆ ಗಿಡ, ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಕ್ವಾಲಿಟಿ ಇರೋ ಗಿಡಗಳೆಲ್ಲೂ ಸಿಗೋಲ್ಲ. ಲೋಡ್ ಮಾಡ್ತಾಯಿದ್ದಾರೆ. ಒಂದು ಗಾಡಿಗೆ 4,000 ಹಾಕಬೇಕು ಅಂತ ಗಾಡಿ ಕರ್ಸ್ಕೊಂಡ್ರು, ಬಟ್ ಆ್ಯಕ್ಚುಲಿ 4,000 ಹಾಕೋಕ್ಕೆ ಆಗ್ತಾಯಿಲ್ಲ. ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಸುಮ್ಮನೆ ಇದಾಗುತ್ತೆ. ಅಲ್ಲಿಗೂ 3 ಐಟ್ ಹಾಕಿದ್ದಾರೆ. ಒಂದು ಪ್ಯಾಕೆಟ್ ಮೇಲೆ ಪ್ಯಾಕೆಟ್, ಆ ಥರ 3 ಪ್ಯಾಕೆಟ್ ಹಾಕಿದ್ದಾರೆ. ಇನ್ನೂ ಐಟ್ ಹಾಕ್ಬಿಟ್ರೆ ಗಿಡಗಳೆಲ್ಲ ಮುರಿದೋಗ್ತವೆ. ಹಂಗಾಗಿ ಇನ್ನೊಂದು ಗಾಡಿ ಕರ್ಸೋಕೆ ಹೇಳಿದ್ದಾರೆ. ನಮ್ಮ ಫ್ರೆಂಡ್ದು ಇನ್ನೊಂದು ಗಾಡಿ ಬರ್ತೈತೆ, ಅದು ಕೂಡ ಇಲ್ಲೇ ದುರ್ಗದ ಗಾಡಿನೇ. ಅದು ಬರಲಿ. 2 ಗಾಡಿ ಲೋಡ್ ಮಾಡ್ಕೊಂಡು ಜೊತೆಗೋಗಿ 2 ಗಾಡಿ ಅಲ್ಲೋಗಿ 2 ಜೊತೆ ಖಾಲಿ ಮಾಡೋದು. ಫುಲ್ ಇಲ್ಲ ಇದೆಲ್ಲ ಕೆಲಸ ಮುಗೀತು. ತಾಟ್ಪಲ್ನ ಹಂಗೆ ಮೇಲೆ ಹಾಕ್ಬಿಟ್ಟು ಕಟ್ಟಿದ್ದೀವಿ ನೋಡಿ. ಆಗಲೆಲ್ಲ ಹಿಂದೆ ಕೆಳಗೆ ಬಿಡು, ಮೇಲೆ ಹಾಕು, ಸವಾಸ ಬೇಡ, ಲೋಡಾಗ ಅವ್ರಿಗೆ ಹಂಗೆ ಇರಲಿ ಅಂತ ಕಟ್ಬಿಟ್ಟಿದ್ದೀವಿ. ಸುಮ್ಮನೆ ಮೇಲೆ ಉಲ್ಟಾಗಿ ಕಟ್ಟಿದ್ದೀವಿ. ಬ್ಯಾಕ್ ಸೈಡ್ ಓಪನ್ನೇ ಇರುತ್ತೆ, ಗಾಳಿ ಆಡಲಿ, ಗಿಡಗಳಿಗೆ ಏನೂ ಆಗಲ್ಲ ಅಂತ ಅಷ್ಟೇ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬೇಕು ನೋಡಿ. ರೋಡ್ ಹೆಂಗೈತೆ, ಈ ರೋಡಲ್ಲಿ ಹೋಗ್ಬೇಕು. ಅಣ್ಣ ಬೈಕ್ ಹೋಗ್ತಾ ಇರೋ ರೋಡಲ್ಲಿ. ಇವ್ರು ನಮ್ಮ ಸಬ್ಸ್ಕ್ರೈಬರ್ಸು. ಬಾಯ್ ಗುರು, ಸಿಗೋಣ. ಇವ್ರು ಕರ್ಕೊಂಡೋಗಿ ಪಾಪ ಮನೆಗೆ ಟೀ ಎಲ್ಲ ಕುಡಿಸೋದ್ರಿಲ್ಲ ಅದಲ್ಲ ಅವ್ರ ಮನೆ. ಹೊಸಣ ಏನಪ್ಪ ಹೆಂಗೆ ಟೀ ಚೆನ್ನಾಗಿತ್ತು ಹಾಂ ಬರ್ರಿ. ಇವಾಗ ಇಲ್ಲಿಂದ ಮೇನ್ ರೋಡ್ಗೆ ಹೋಗೋಣ. ನಮ್ಮ ಗಾಡಿ ಸದ್ಯಕ್ಕೆ ಹೊರಗೆ ತಗೊಂಬರ್ತಾ ಇದ್ವಿ. ಇಲ್ಲೊಂದು ಟ್ರೆಂಚ್ ಹೊಡೆದಿದ್ರು, ಹಂಗೆ ಮಣ್ಣೆಲ್ಲ ತೆಗೆಸ್ಬಿಟ್ಟು ಆ ಟ್ರೆಂಚ್ ಒಳಗೇ ಗಾಡಿ ಎತ್ಕೊಂಡ್ಬರ್ತಾ ಇದ್ವಿ. ಅಲ್ಲಿ ಗುಂಡಿ ಐತೆ, ಬಟ್ ಹಂಗೆ ಮೂವ್ ಮಾಡ್ಕೊಂಡು ಬರ್ತಾಯಿದ್ವಿ, ಏನೂ ಮಾಡೋಕ್ಕಾಗಲ್ಲ. ಟೈರೇನು ಅದ್ರೊಳಗೆ ಕುತ್ಕೊಳಲ್ಲ, ಗ್ಯಾಪು ಅಷ್ಟೊಂದು ಅಗಲ ಇಲ್ಲ ಗುಂಡಿ, ಚಿಕ್ಕದು, ಹಂಗಾಗಿ ಚಿಕ್ಕ ಟ್ರೆಂಚಿಂದ ಏನಾಗಲ್ಲ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮನೆ ತಗೋಣ. ಒಂದು ಅರ್ಧ ಗಂಟೆ ಮನೆಗಿದ್ದು ಹೋಗೋಣ. ಯಾಕಂದರೆ ಇವಾಗ ಒಂದು ಗಾಡಿ ಹೋಯ್ತಲ್ಲ, ಆ ಗಾಡಿನೂ ಲೋಡಾಗಿ ಬರಬೇಕು. ಅದೇ ಲೇಬರ್ಗಳೇ ಬಂದು ಅಲ್ಲಿ ಖಾಲಿ ಮಾಡೋದು. ಆ ಗಾಡೀಲಿ ಹಂಗೆ ಲೇಬರ್ ಬಂದು ನಮ್ಮ ಗಾಡಿನ ಅವ್ರ ಗಾಡಿನ ಎರಡನ್ನೂ ಖಾಲಿ ಮಾಡ್ತಾರೆ. ಇಲ್ಲಿಂದ 50 ಕಿಲೋಮೀಟ್ರ್ ಜರ್ನಿ ಅಂದ್ಕೊಳ್ಳಿ. ಚಳ್ಳಕೆರೆ 45, ಚಳ್ಳಕೆರೆ ಬಿಟ್ಟು 5 ಕಿಲೋಮೀಟ್ರ್ ಮುಂದೆ ಹೋಗಿ ಖಾಲಿ ಮಾಡ್ಕೊಂಡು ಬರಬೇಕು. ಹೋಗೋಣ ಬನ್ನಿ. ದುರ್ಗಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಮನೆಗಿದ್ದು ಹೋಗೋಣ. ಇಲ್ಲಿ ಕಾಣುತ್ತಲ್ಲ, ಇದೇ ಜೋಗಿಮಟ್ಟಿ ಬೆಟ್ಟಗಳು. ಇನ್ನು ಹಿಂದೆಯಿಂದ ಚೆನ್ನಾಗಿ ಕಾಣುತ್ತೆ, ಬಟ್ ಈ ಕಡೆಯಿಂದ ಕಮ್ಮಿ ಕಾಣೋದು. ಆ ಕಡೆ ಬೆಟ್ಟ ಸಾಲೆ ಐತೆ, ಆ ಕಡೆಯಿಂದ ಫುಲ್ಲು ಸಖತ್ತಾಗಿರೋ ಲೊಕೇಶನ್ ಅದು. ಮೊನ್ನೆ ಹೋಗಿದ್ವಿ ನಾನು, ಬಸಣ್ಣ ಎಲ್ಲ ಹೋಗಿದ್ವಿ. ಏನಣ್ಣ ಹಾಂ. ಇವಾಗ ಇಲ್ಲಿಂದ ಹೋಗೋಣ ಬರ್ರಿ. ಸೇಮ್ ಇದ್ಯಾವುದು ಮುಳ್ಳಯ್ಯನಗಿರಿ ನೋಡ್ದಂಗೆ ಆಗುತ್ತೆ. ಸೇಮ್ ಅಷ್ಟೇ ಫಾಗಿರುತ್ತೆ ಬೆಳಗ್ಗೆ ಹೊತ್ತು. ರೀಸೆಂಟಾಗಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು, ಅಲ್ಲೇದೇನೆ ಅದು. ಹೊಳಲ್ಕೆರೆಯಿಂದ ಬಂದರೆ ಇದೇ ನಮ್ಮ ದುರ್ಗ ಎಂಟ್ರೆನ್ಸು. ಆ್ಯಕ್ಚುಲಿ ಸ್ಟ್ರೈಟ್ ಹೋಗಲ್ಲ, ಸ್ಟ್ರೈಟ್ ಹೋದ್ರೆ ಸಿಟಿ. ಇವಾಗ ಬೈಪಾಸಲ್ಲಿ ಹೋಗಬೇಕು. ಹಿಂಗಿಂದ ಹೋದರೆ ಮುರುಘೇಸ್ವಾಮಿ ಮಠದ ಹತ್ರ ಹೋಗುತ್ತೆ ರೋಡು. ಇಲ್ಲಿಂದ ಮುರುಘೇಸ್ವಾಮಿ ಮಠದಿಂದ 13 ಬ್ರಿಡ್ಜ್ ಲೆಫ್ಟ್ ತೊಗೊಂಡು ಮತ್ತೆ ಹೊಸಪೇಟೆ ರೋಡ್ ಕಡೆ ಹೋಗೋದು.
ಗಾಡಿನ ತಗೊಂಬಂದು ಇಲ್ಲಿ ನಿಲ್ಲಿಸಿ ಮನೆ ಹತ್ರ ಹೋಗಿ ಬಂದಿದ್ದಾಯ್ತು. ಇವಾಗ ಇಲ್ಲಿಂದ ಚಳ್ಳಕೆರೆಗೆ ಹೋಗೋ ಟೈಮ್ ಬನ್ನಿ ಹೋಗೋಣ ಚಳ್ಳಕೆರೆಗೆ. ನಾವು ಬರ್ಬೇಕಾದ್ರೆ ಇನ್ನೊಂದು ಗಾಡಿ ಬಂತಲ್ಲ, ಅದು ಕೂಡ ಲೋಡಾಗಿ ಆಲ್ರೆಡಿ ಬಿಟ್ಟೈತೆ. ಅದು ನಾವು ಎರಡು ಜೊತೆಗೆ ಹೋಗೋಣ. ಹಿಂದೆ ಮುಂದೆ ಖಾಲಿ ಮಾಡ್ತಾರೆ. ಫಸ್ಟ್ ನಮ್ಮ ಗಾಡಿ ಖಾಲಿ ಮಾಡಿ ಆಮೇಲೆ ಅವ್ರು ಮಾಡ್ತಾರೆ. ಫಸ್ಟ್ ನಮ್ದೆಲ್ಲ ಲೋಡ್ ಆಗಿದ್ದು, ಹಂಗಾಗಿ ಗಾಡಿ ಖಾಲಿ ಮಾಡ್ಕೊಂಡು ಅಲ್ಲೇ ಚಳ್ಳಕೆರೆಯಿಂದ ಲೋಡ್ ಮಾಡೋಣಂತೆ. ನಮ್ಮ ದುರ್ಗದಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ದುರ್ಗ ಡಿಸ್ಟಿಕ್ ಆಗಿರ್ಬೋದು, ಬಟ್ ದುರ್ಗ ಲೋಡಿಂಗ್ ಪಾಯಿಂಟ್ ಇಲ್ಲ. ಚಳ್ಳಕೆರೆನೇ ಲೋಡಿಂಗ್ ಪಾಯಿಂಟ್. ಯಾಕಂದರೆ ಇಂಡಸ್ಟ್ರಿಗಳು, ಮಿಲ್ಗಳು ಎಲ್ಲ ಜಾಸ್ತಿ ಚಳ್ಳಕೆರೆ ಇರೋದ್ರಿಂದ ಚಳ್ಳಕೆರೆ ಲೋಡಿಂಗ್ ಪಾಯಿಂಟು. ನಾನು ಆ್ಯಕ್ಚುಲಿ ಇಲ್ಲಿಂದ MTನೇ ಹೋಗ್ಬೇಕಿತ್ತು ಇವತ್ತೊಂದಿನ ನೋಡಿ, ನಾಳೆ ಬೆಳಗ್ಗೆ ಸೋಮವಾರ MT ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಲೋಡ್ ಸಿಕ್ತಲ್ಲ, ಹೆಂಗೋ ಒಂದು 6,000 ಬಾಡಿಗೆ ಕೊಡ್ತಾರೆ, ಹಾಕೊಂಡು ಹೋಗೋಣ ಅಂತ ಹಾಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಯೂ ಟರ್ನ್ ಮಾಡೋಕ್ಕೆ 2 ಕಿಲೋಮೀಟ್ರ್ ಬರ್ಬೇಕು ನಮ್ಮೂರಾಗ. ಅದೊಂದು ಸಮಸ್ಯೆ. ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಈ ರೋಡ್ ಬಂದು ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಹೋಗೋ ರೋಡು. ಈ ರೋಡಲ್ಲಿ ರೋಡ್ ಸೈಡಲ್ಲಿ ನೋಡಿ ಮರಗಳು ಎಷ್ಟಿದಾವೆ ಅಂದರೆ, ಹುಣಸೆ ಮರ ಇವೆಲ್ಲ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಮರಗಳಿದಾವೆ. ನೈಟ್ ಹೊತ್ತು ಈ ರೋಡಲ್ಲಿ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಆಪೋಸಿಟ್ ಬರೋ ಗಾಡಿಗಳೆಲ್ಲ IB ಹಾಕೊಂಬರೋದ್ರಿಂದ ಗಾಡಿ ಓಡ್ಸೋಕ್ಕೆ ಆಗಲ್ಲ ಈ ರೋಡಲ್ಲಿ. ಸ್ವಲ್ಪ ಲೆಫ್ಟ್ಗೆ ನಾನು ಎಳೆದ್ವಿ ಅಂದರೆ ಮರಗಳು ಟಚ್ ಆಗ್ತಾವೆ ಗಾಡಿ. ನೋಡಿ ಯಾವ ಥರ ಹತ್ತತ್ರ ಇದಾವೆ ಅಂದರೆ ಮರಗಳು. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಮುಂದೆ ತೋರಿಸ್ತೀನಿ ಬನ್ನಿ. ನೋಡಿ ಜಾಸ್ತಿ ಹಿಂಗೆ ಎಳೆಯೋಕ್ಕಾಗಲ್ಲ ರೋಡ್ ಬಿಟ್ಟು ಸೈಡ್ಗೆ. ಮೇಲ್ಗಡೆ ಟಚ್ ಆಗೋದು, ಸೈಡ್ ಉಜ್ಜೋದು ಆಗುತ್ತೆ. ಮತ್ತೆ ಈ LED ಲೈಟ್ ಆನ್ ಮಾಡ್ಕೊಂಡು ಬರೋದ್ರಿಂದನೇ ರೋಡ್ ಕಾಣಲ್ಲ ಆಪೋಸಿಟ್. ನಾರ್ಮಲ್ ಎಲ್ಲೋ ಲೈಟಲ್ಲಿ ಬಂದರೆ, ಕಂಪ್ನಿ ಫಿಟೆಡ್ ಲೈಟಲ್ಲಿ ಆರಾಮಾಗಿ ಬರ್ಬೋದು. ವೈಟ್ LED ಇಂದನೇ ಈ ರೋಡ್ ಕಾಣಲ್ಲ. ನೋಡಿ ಇಲ್ಲಿ ಹೆಂಗೈತೆ ಮರ. ರೋಡ್ ಸೈಡ್ ಮರ ಇರೋದು ಒಳ್ಳೇದು, ಬಟ್ ಆ ಕಡೆ ಈ ಕಡೆ ಅಗಲ ಇದ್ರೆ ಬೆಸ್ಟು. ಆ್ಯಕ್ಚುಲಿ ಇದು ರೋಡ್ ಚಿಕ್ಕದಿತ್ತು, ಇವಾಗ ರೋಡ್ ಅಗಲ ಮಾಡಿರೋದ್ರಿಂದ ಮರಗಳು ಕಡಿದಂಗೆ ಹಂಗೆ ಬಿಟ್ಟಿದ್ದಾರೆ. ಅದು ಒಳ್ಳೇದೇ ಅಲ್ವಾ. ಇಲ್ಲಿ ಯಾರು ಅಣ್ಣ ಗಾಡಿ ರೋಡ್ ನಿಲ್ಲಿಸಿ ಹೋಗಿದ್ದಾನೆ. ಇವನಿಂದ ಇವಾಗ 4 ಗಾಡಿನೂ ಬ್ರೇಕ್ ಹೊಡ್ಕೊಬೇಕು. ನೋಡಿ ಇದೊಂದು ಗಾಡಿಯಿಂದ ಇವಾಗ 4 ಗಾಡಿನೂ ಬ್ರೇಕ್ ಹೊಡಿಬೇಕು. ಹುಣಸೆದು ಚಿಗುರು ಕಿತ್ಕೊಂತ ಇದ್ದಾರೆ. ಅದ್ರದ್ದು ಸಾಂಬಾರು ಮಾಡ್ತಾರಲ್ಲ ಬಜ್ಜಿ, ಹಂಗಾಗಿ ಈ ಮರಗಳಲ್ಲಿ ಚಿಗುರು ಇರುತ್ತಲ್ಲ ಅದನ್ನು ಕಿತ್ಕೊಂತ ಆಯ್ತವ ಅಕ್ಕ. ಚಳ್ಳಕೆರೆ ಎಲ್ಲ ಪಾಸ್ ಮಾಡ್ಬಿಟ್ಟು ಇವಾಗ ದುರ್ಗಾವರ ರೋಡಲ್ಲಿ ಹೋಗ್ತಾ ಇದೀವಿ. ದುರ್ಗಾವರ ಅಂತ ಒಂದು ಊರು ಐತೆ. ಚಳ್ಳಕೆರೆಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಇದೆ ಒಂದೇ ರೋಡು. ಹೋಗ್ಬಿಟ್ಟು ಖಾಲಿ ಮಾಡ್ಕೊಂಬರ್ಬೇಕು. ಇನ್ನೊಂದು ಗಾಡಿ ಹಿಂದೆ ಬರ್ತಾ ಐತೆ, ಸುಮಾರು ದೂರನೇ ಐತಿ. ಇನ್ನು ಅವ್ರು ಮನೆಗೆ ಹೋಗಿ ಅವರು ಊಟ ಗೀಟ ಮಾಡ್ಕೊಂಬಂದ್ರು. ಫಸ್ಟ್ ನಮ್ಮ ಗಾಡಿ ಖಾಲಿ ಆದ್ಮೇಲೆ ಅವ್ರದ್ದು ಆಗೋದು. ಹಂಗಾಗಿ ನಿಧಾನಕ್ಕೆ ಬರ್ತಾ ಇದ್ದಾರೆ. ಲೇಬರ್ಗಳು ಮುಂದೆ ಹೋದ್ರು, ಅವ್ರದ್ದು ಬುಲೆರಲ್ಲಿ ಬಂದಿದ್ರು ಜೀಪಲ್ಲಿ. ಅವ್ರು ಮುಂದೆ ಹೋದ್ರು. ಇವಾಗ ನಾವು ಹೋಗ್ಬಿಟ್ಟು ಬೇಗ ಗಾಡಿ ಖಾಲಿ ಮಾಡ್ಸೋಣ. ಇಲ್ಲೇ 1 ಕಿಲೋಮೀಟ್ರ್ ಮುಂದೆ ಹೋಗ್ತವ್ರೆ. ಹೋದ ತಕ್ಷಣ ರಿವರ್ಸ್ ಹೊಡೆದ್ರೆ ಬೇಗ ಖಾಲಿ ಮಾಡಾಕ್ತಾರೆ. ಮತ್ತೆ ಚಳ್ಳಕೆರೆಗೆ ರಿಟರ್ನ್ ಬರ್ಬೋದು. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ರೀಚ್ ಆಗಿದ್ದಾಯ್ತು. ಸ್ವಲ್ಪ ಇಕ್ಕಟ್ಟೈತೆ ರೋಡು. ಹೋಗೋಣ. ಮರಗಳು ತಗಲ್ತಾವಂತ ಅಷ್ಟೇ. ಆತ ಬಂದೈತೆ ಅಡ್ರೆಸ್ ತೋರ್ಸಕ್ ನಮ್ಗೆ. ಎಲ್ಲಿ ಮುಂದೆನ ತೋಟ? ಇಲ್ಲೇ ಐತಂತೆ. ಪಾಪ ಊರಿಂದ ಹತ್ಕೊಂಬಂತು ಅಡ್ರೆಸ್ ಹೇಳಕ್ಕೆ. ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ ಕಾರಾಗ. ಹಂಗಾಗಿ ಹೋಗೋಣ ಆರಾಮಾಗಿ. ಒಳ್ಳೆ ಕೆಲಸ ಹೇಳು. ಆರಾಮಾಗಿ ಹೋಗ್ಬೋದು. ಇವಾಗ ಇಲ್ಲಿ ಸ್ವಲ್ಪ ಮರಗಳೇ ಇದಾವೆ. ನಿಧಾನಕ್ಕೆ ಹೋಗ್ಬೋದು. ಮ್ಯಾಲ್ ತಗಲೋದ್ರೆ ಕಷ್ಟ. ಏನಿಲ್ಲ ತಗಲಲ್ಲ, ಅದು ಸ್ವಲ್ಪ ಭಯ. ತಾಡ್ಪಲ್ಗಳು ಅರ್ಧೋದ್ರೆ ಕಷ್ಟ. ತಾಡ್ಪಲ್ ಹಾಕಿದೀವಿ. ಇಲ್ಲ ನಿಧಾನಕ್ಕೆ ಹೋಗೋಣ. ನಿಧಾನಕ್ಕೆ ಗಾಡಿನ ಫೈನಲ್ ಆಗಿ ತಂದು ರಿವರ್ಸ್ ಹೊಡೆದಿದ್ದಾಯಿತು. ಗಾಡಿ ಆ್ಯಕ್ಚುಲಿ ಕೆಳಗಡೆ ಕುತ್ಕೊಂಡ್ಬಿಟ್ಟೈತೆ. ಸಿಕ್ಕಂಡಿಲ್ಲ, ಕುತ್ಕೊಂಡೈತೆ. ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಗಾಡಿ ಪೊಸಿಷನ್ ನೋಡ್ಬೋದು ಯಾವ ರೇಂಜ್ಗೆ ಐತೆ ಅಂತ. ಫುಲ್ಲು ಕೆಳಗೆ ಕುತ್ಕೊಂಡ್ಬಿಟ್ಟೈತೆ ಗಾಡಿ. ಈ ಟೈರ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಫುಲ್ಲು ಗಾಡಿ ಹೆಂಗೆ ಕುಂತ್ಬಿಟ್ಟೈತೆ ಅಂದರೆ ಕುಂತೈತೆ. ಆ್ಯಕ್ಚುಲಿ ಒಂದೇ ಸರಿ ದಬಾಯಿಸಿ ಮುಂದಕ್ಕೆ ಹೊಡಿಬೇಕು, ಇಲ್ಲಾಂದರೆ ಅನ್ಲೋಡು ಮಾಡಿದ್ಮೇಲೆ ಗಾಡಿ ಎತ್ತದು ತುಂಬ ಕಷ್ಟ ಆಗೋಗುತ್ತೆ. ನೋಡಿ ಹೆಂಗೆ ಕುಂತೈತೆ. ಏನಾಗಲ್ಲ, ಅವ್ರಿಗೆ ಸ್ವಲ್ಪ ಡೌನ್ ಆಗಲಿ ಅಂತ ಹಿಂದೆ ಬಿಟ್ಟಿದ್ದಷ್ಟೇ. ಅವ್ರಿಗೆ ತೊಗೊಳಕ್ಕೆ ಈಸಿ ಆಗುತ್ತೆ. ನೋಡಿ ತೊಗೊಳಕ್ಕೆ ಈಸಿ ಆಗುತ್ತೆ. ಬಂಪರ್ ಕೂಡ ನೆಲಕ್ಕೆ ಟಚ್ ಆಗುತ್ತೆ. ಅನ್ಲೋಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಬಿಟ್ಟಿರೋದು ಅಷ್ಟೇ. ಫುಲ್ಲು ಮುಂದೆ ಬಿಟ್ಬಿಟ್ರೆ ಹೈಟ್ ಆಗುತ್ತೆ, ಇದೇ ಲೆವೆಲ್ಗೆ ಆಗುತ್ತೆ. ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ಖಾಲಿ ಮಾಡ್ತಾರೆ. ಯಾಕಂದರೆ ಇದು ಪ್ಲಾಂಟ್ ಭಾಳ ದೊಡ್ಡದು. ಸ್ವಲ್ಪ ಹಿಂದೆ ಸ್ವಲ್ಪ ಇಳಿಸಿದ್ರು, ಇಲ್ಲಿ ಸ್ವಲ್ಪ ಇಳಿಸ್ತಾರೆ, ಮತ್ತು ಮುಂದೆ ಸ್ವಲ್ಪ ಇಳಿಸ್ಕೊಂತಾರೆ ಲೈನಾಗೆ. ಆ ಗಾಡಿ ಅಲ್ಲಿ ಬಂತು ನೋಡಿ. ಅದು ಆ ಕಡೆಯಿಂದ ಇಳಿಸ್ತಾರೆ. ಆ ಕಡೆಯಿಂದ ಹಂಗೆ ಲೈನಿಗೆ ಇಳಿಸ್ಕೊಂಡು ಅಲ್ಲಿವರೆಗೂ ಇಳಿಸಿಟ್ಕೊಂತಾರೆ. ಅಲ್ಲಿ ಬಂತು ನೋಡಿ ಆ ಗಾಡಿನೂ. ಅದೇನು ತಾಡ್ಪಲ್ ಗಿಟ್ಪಲ್ ಏನೋ ಹಾಕ್ಕೊಂಬಂದಿಲ್ಲ. ಇನ್ನೇನು ಖಾಲಿ ಮಾಡ್ತಾರೆ ಅದನ್ನ ನಮ್ದು ಆದ ತಕ್ಷಣ. ಹಾಗಾಗಿ ಏನು ಹಾಕ್ಕೊಂಬಂದಿಲ್ಲ, ಅಲ್ಲೇ ಖಾಲಿ ಮಾಡ್ತಾರೆ. ಫೈನಲ್ ಆಗಿ ಫುಲ್ಲು ಗಾಡಿ ಖಾಲಿ ಆಗಿದ್ದಾಯಿತು. ನೋಡ್ಬೋದು ಫುಲ್ ಕ್ಲಿಯರ್. ಎಲ್ಲ ಇಲ್ಲಿ ಇಳಿಸಿದ್ದಾರೆ. ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಅವಲೇ ತೋರಿಸ್ದಂಗೆ. ಇನ್ನೇನು ಇಲ್ಲಿಂದ ಇವಾಗ ಬಿಡೋ ಟೈಮು. ಗಾಡಿ ಎತ್ಕೊಂಡು ಸೀದಾ ಚಳ್ಳಕೆರೆಗೆ ಹೋಗೋಣ. ಮುಗಿತಾನೆಲ್ಲ ಹೋಗ್ಬೋದು ನಾವು. ಬಾಯ್ ಬಾಯ್. ಎಷ್ಟಾಯ್ತು ನಾವು ಹುಡುಗ ಟ್ರ್ಯಾಕ್ಟರ್ ಡ್ರೈವರ್. ನೋಡ್ರಿ ಎಷ್ಟು ವರ್ಷ ಇರ್ಬೋದು ಗಾಯ್? ಎಷ್ಟು ವರ್ಷ ಇರ್ಬೋದು ಹುಡುಗನಿಗೆ? ಎಷ್ಟು ವರ್ಷ ಇರ್ಬೋದು ಹುಡುಗನಿಗೆ? 8-9 ವರ್ಷ ಅಲ್ಲ.
ಎಷ್ಟು ಹೆವಿ ಡ್ರೈವರ್ ಇರ್ಬೇಕು ಅವನು. ನಿಂಗೆ ಬರ್ತೈತಾ? ನಮ್ಮ ಸಬ್ಸ್ಕ್ರೈಬರು. ನಿನ್ನ ಹೆಸರು ಬರೋ? ನಿನ್ನ ಹೆಸರು ಬರೋ? ಅವ್ರು ನಮ್ಮ ಕ್ಲಾಸ್ಮೇಟ್ ಹುಡುಗ ರಂಗನಾಥ್ ಅಂತ. ಬರ್ರಿ ಇವಾಗ ಇಲ್ಲಿಂದ ಹೋಗೋಣ. ನಮ್ಮ ಗಾಡಿ ಖಾಲಿ ಆಯಿತು, ಆ ಗಾಡಿ ಅಲ್ಲಿ ಖಾಲಿ ಮಾಡ್ತಾರೆ, ಕಾಣಂಗೆ ಇಲ್ಲ ಅದು. ಅಲ್ಲಿ ಖಾಲಿ ಮಾಡ್ತಾರೆ ನೋಡಿ, ಕ್ರಾಸಿಂಗ್ ಮಾಡ್ಕೊತ ಇದ್ದಾರೆ ಸ್ವಲ್ಪ. ಅದಾದಮೇಲೆ ಕೆಳಗೆಲ್ಲ ಇಳಿಸ್ತಾರೆ. ಅವ್ರ ಗಾಡಿದು ನಮ್ಮ ಗಾಡಿದು ಎರಡೂ ಗಾಡಿದು ಬಾಡಿಗೆ ಇಸ್ಕೊಂಡು ಇದಾಯಿತು, ನನಗೆ ಕೊಟ್ಟರು. ಅವ್ರಿಗೆ ಅಕೌಂಟ್ಗೆ ಹಾಕ್ಬೇಕು. ಆಮೇಲೆ ಇಲ್ಲಿಂದ ಹೋಗೋಣ ಬರ್ರಿ. ಹುಡುಗರ್ಗೆ ಹೋಗಿ ಟೀ ಕುಡ್ಕೊಂಡು ಹೋಗೋಣ. ಟೀನಾ ಏನು ಬೇರೆ ಏನೋ? ಟೀ ಮಾತ್ರ ಸಾಕಾ? ಹಾಂ, ಜ್ಯೂಸ್ ಆಪಲ್ ಜ್ಯೂಸ್ ಬೇಡ, ಮ್ಯಾಂಗೋ ಜ್ಯೂಸ್ ಬೇಡ, 7 ಅಪ್ ಸ್ಪ್ರೈಟ್. ಇಲ್ಲೇನು ಹೋಗ್ತಾ ಇದ್ರು ಮಿರರಾಗಿ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸೇ. ಎಲ್ಲರಿಗೂ ಬಾಯ್ ಮಾಡಿ ಇವಾಗ ಇಲ್ಲಿಂದ ಹೊರಡೋ ಟೈಮು. ಬನ್ನಿ ಇಲ್ಲಿಂದ ಇವಾಗ ಚಳ್ಳಕೆರೆಗೆ ಹೋಗೋಣ. ಇಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟ್ರು. ನಮ್ಮ ಗಾಡಿನೂ ಖಾಲಿ ಆಯಿತು, ಇವಾಗ ಆ ಗಾಡಿನೂ ಖಾಲಿ ಮಾಡ್ಕೊಂಡು ಬಂದರು. ಅವರು ಇಲ್ಲೇ ನಿಲ್ಲಿಸ್ತವ್ರು. ಇವಾಗ ನೋಡೋಣ ಇಲ್ಲಿಂದ ಏನು ಲೋಡಿಂಗ್ ಏನು ಕತೆ ಅಂತ ನೋಡಿ ಸೆಟ್ ಮಾಡೋಣಂತೆ. ಅಣ್ಣನೂ ಬಂತು. ನಮಸ್ಕಾರ. ಸದ್ಯಕ್ಕೆ ಗಾಡಿ ಇಲ್ಲೇ ನಿಲ್ಸ್ಕೊಂಡಿದ್ವಿ. ಅಣ್ಣ ಕೂಡ ಹೋದ್ರು. ಇವಾಗ ನಾವಿಲ್ಲೇ ಇರೋಣ, ಇಲ್ಲ ಆಫೀಸ್ ಹತ್ರ ಹೋಗೋಣ ಅದನ್ನೇ ಥಿಂಕ್ ಮಾಡ್ತಾ ಇದ್ದೀನಿ. ಇಲ್ಲದಿದ್ರೆ ಪ್ರಯೋಜನ ಇಲ್ಲ, ಮನೇಲಿ ಯಾರು ಇಲ್ಲ, ಮನೆಗೆ ಹೋಗೋಕ್ಕೆ ಆಫೀಸ್ ಹತ್ರ ನಾವು ಗಾಡಿ ಆಡ್ಕೆ ಮಾಡಬೇಕು. ಸದ್ಯಕ್ಕೆ ಇದೇ ರೋಡಲ್ಲೇ ಬಂದಿದ್ದಲ್ವ, ಹಂಗಾಗಿ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ. ಇವಾಗ ಹೋಗೋಣ ಇಲ್ಲಿಂದ ಆಫೀಸ್ ಹತ್ರ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ವೀಡಿಯೋ ಸ್ವಲ್ಪ ಚಿಕ್ಕದಾಯಿತು, ಬರೀ 10 ನಿಮಿಷ ಆಯಿತು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ವೀಡಿಯೋ ಶೂಟ್ ಮಾಡಿ ಇವತ್ತು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟು ಸೀರಿಯಸ್ ಆಗಿಬಿಟ್ಟೈತೆ ನನ್ನ ಜೀವನ ಇವಾಗ. ಯಾಕಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ, ಮಾಡಲೇಬೇಕೇನೋ ಮಾಡಿ. ಆ್ಯಕ್ಚುಲಿ ಈ ವಿಡಿಯೋ ಇವತ್ತು ಈವ್ನಿಂಗ್ ಕೂತ್ಕೊಂಡು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಂಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.